ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರು ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮಂತ್ರ ಆದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಈ ಕಥೆಯು ಅರುಣ್ದಾಗಿದೆ. ಅರುಣ್ ಮತ್ತೆ ಅವ್ರ ಫ್ಯಾಮಿಲಿಯಲ್ಲಿ ಅರುಣ್ ತಂದೆ ತಾಯಿ, ಇವ್ರ ಅಣ್ಣ ಇದ್ರು. ಈಗ ಒಂದ್ಸರ್ತಿ ಇವರು ಒಂದು ಟ್ರಿಪ್ಗೆ ಹೋಗೋಣ ಅಂತ ಮನೆಯವರೆಲ್ಲ ಸೇರಿ ಇವ್ರ ಅರುಣ್ ಮತ್ತೆ ಅವ್ರ ಅಣ್ಣ ಮತ್ತೆ ತಂದೆ ತಾಯಿ ಇಷ್ಟೇ, ಇವ್ರು 4 ಮಂದಿ ಇದ್ರು ಫ್ಯಾಮಿಲಿಯಲ್ಲಿ. ಇವರು ಒಂದ್ಸರ್ತಿ ಊಟಿಗೆ ಹೋಗೋಣ ಅಂತ ಊಟಿಗೆ ಹೋದ್ರು. ಊಟಿಗೆ ಹೋದ್ಮೇಲೆ ಇವರು ರೂಮ್ ಬೇಕಿತ್ತಲ್ಲ, ಆಗ ಇವರು ಮನೆಯಿಂದಲೇ ಆನ್ಲೈನ್ನಲ್ಲಿ ಒಂದು ಸ್ವಲ್ಪ ಗೆಸ್ಟ್ ಹೌಸನ್ನು, ಒಂದು ಸಣ್ಣದ ಗೆಸ್ಟ್ ಹೌಸನ್ನು ಬುಕ್ ಮಾಡಿದ್ರು. ಅದು ಬ್ಯಾಕ್ ಗ್ರೌಂಡ್ ಏನು ಚೆಕ್ ಮಾಡಿಲ್ಲ ಇವರು, ಹಂಗೆ ಬುಕ್ ಮಾಡಿಬಿಟ್ರು. ಬುಕ್ ಮಾಡಿ ಅಲ್ಲಿಗೆ ಹೋದ್ರು. ಹೋಗುವಾಗ ಸ್ವಲ್ಪ ಸಾಯಂಕಾಲ ಆಗಿತ್ತು ಆಗಲೇ. ಅದು ತುಂಬ ಐಸೋಲೇಟೆಡ್ ಜಾಗದಲ್ಲಿ ಇವ್ರದ್ದು ಗೆಸ್ಟ್ ಹೌಸ್ ಇತ್ತು. ಆ ಗೆಸ್ಟ್ ಹೌಸಲ್ಲಿ ಒಳಗೆ ಹೋದ್ರೆ ಒಂದಿಂದ ಸ್ವಲ್ಪ ಹಳೇದೇ ಕಾಣ್ತಿತ್ತು, ಆದರೆ ಒಳಗೆ ಹೋದ್ರೆ ತುಂಬ ಚೆನ್ನಾಗಿತ್ತು ಗೆಸ್ಟ್ ಹೌಸು. ಅದ್ರ ಒಂದು ಸೆಂಟರ್ನಲ್ಲಿ ಹಿಂಗೆ ಜಾಗ ಇತ್ತು, 2 ಕಡೆ ರೂಮ್ಸ್ ಇದ್ವು. ಗೋಡೆ ಬರ್ತೈತಲ್ಲ, ಲಾಸ್ಟ್ಗೆ ಗೋಡೆ ಬರ್ತೈತಲ್ಲ, ಅಲ್ಲಿ ಒಂದು ವಿಂಡೋ ಇತ್ತು. ಆ ವಿಂಡೋ ಹತ್ರ ಅವರು ಗೆಸ್ಟ್ ಹೌಸ್ ಅವರು ವಾಟರ್ ಕೂಲರ್ ಇಟ್ಟಿದ್ರು. ಅಲ್ಲೇ ವಾಟರ್ ಕೂಲರ್ ಹತ್ರ ಒಂದು ರೂಮ್ ಇತ್ತು ಆ ಗೆಸ್ಟ್ ಹೌಸಲ್ಲಿ. ಈ ಕಡೆ ರೂಮ್ಸು. ಇವರು 2 ರೂಮ್ ಬುಕ್ ಮಾಡಿದ್ರು. ಇವ್ರ ಅರುಣ್ ಮತ್ತು ಇವ್ರ ಅಣ್ಣಂದು ಒಂದು ರೂಮು, ಇವ್ರ ಪೇರೆಂಟ್ಸ್ದು ಒಂದು ರೂಮು ಇವ್ರು ಬುಕ್ ಮಾಡಿದ್ರು. ಮತ್ತೆ ಇವ್ರ ಮುಂಚೆನಿಂದಲೇ ಇವ್ರು ಆ ಗೆಸ್ಟ್ ಹೌಸ್ನಲ್ಲಿ ಒಂದು ಫ್ಯಾಮಿಲಿ ಕೂಡ ಇತ್ತು. ಅವ್ರ ರೂಮ್ಗಳು ಅಲ್ಲೇ ಇದ್ರು, ಅವರು ಒಳಗಿದ್ರು ರೂಮ್ನಲ್ಲಿ. ಇವ್ರು ಹೋದ್ರು. ಇವ್ರು ಹೋಗಿ ಎಲ್ಲ ಏನಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇವ್ರ ತಂದೆ ತಾಯಿ ಕೂಡ ಅವ್ರ ರೂಮ್ನಲ್ಲಿ ಹೋದ್ರು. ಇವ್ರ ಅಣ್ಣ ತಮ್ಮ ಇದ್ರಲ್ಲ, ಅರುಣ್ ಮತ್ತೆ ಅವ್ರ ಅಣ್ಣ, ಇವರು ತಮ್ಮ ರೂಮ್ನಲ್ಲಿ ಬಂದರೆ ಇವ್ರ ಅಣ್ಣ ಅರುಣನ ಹೇಳಿದ, ನೀನು ಫ್ರೆಶ್ ಆಗ್ತೀಯನ್, ಫ್ರೆಶ್ ಆಗು, ನಾನು ಇಲ್ಲೇ ಕುಂದಿರ್ತೀನಿ ಅಂತ ಹೇಳಿದ್ನು. ಅದಕ್ಕೆ ಇವನು ಆಯಿತು ಅಂತ ಇವನು ಸ್ನಾನ ಮಾಡೋಕೆ ಬಾತ್ರೂಮ್ನಲ್ಲಿ ಹೋದನು. ಇವನು ಸ್ನಾನ ಮಾಡ್ತಾ ಇದ್ದ ಅಷ್ಟರಲ್ಲೇ ಪವರ್ ಕಟ್ ಆಗ್ಬಿಡ್ತು, ಅಲ್ಲಿಂದು ಕರೆಂಟ್ ಹೋಗ್ಬಿಡ್ತು. ಹೋದ್ರೆ ಇವನು ತನ್ನ ಅಣ್ಣಕ್ಕೆ ಕೂಗಿದ್ರು ಯಾರು ಕೇಳಿಸ್ಕೊಂಡಿಲ್ಲ. ಇವನು ಹಂಗೆ ರೂಮ್ನಲ್ಲಿ ಹೊರಗೆ ಬಂದು ಟಾರ್ಚ್ ಹಾಕೊಂಡು ಎಲ್ಲ ರೆಡಿಯಾಗಿ ನೋಡಿದ್ರೆ ಯಾರು ಇದ್ದಿಲ್ಲ ರೂಮ್ನಲ್ಲಿ. ಅವ್ರ ಅಣ್ಣ ಕೂಡ ಹೊರಗೆ ಹೋಗಿದ್ದ. ಆಗ ಇವನು ಕೂಡ ಏನು ಮಾಡೋದು, ಕತ್ಲಲ್ಲಿ ಕುಂತಂತ ರೂಮ್ನಿಂದ ಹೊರಗೆ ಬಂದು ನೋಡಿದ್ರೆ ಆ ಗೆಸ್ಟ್ ಹೌಸ್ನಲ್ಲಿ ಯಾರು ಇದ್ದಿಲ್ಲ. ಆ ಮುಂದಿನ ಫ್ಯಾಮಿಲಿ ಕೂಡ ಹೊರಗೆ ಹೋಗಿತ್ತು. ಆಗ ಇವನು ಹಿಂಗೆ ನೋಡಿದ್ರೆ ಅಲ್ಲಿ ವಾಟರ್ ಕೂಲರ್ ಇತ್ತಲ್ಲ, ಆ ಕಡೆ ನೋಡಿದ್ರೆ ಆ ಕತ್ಲಲ್ಲಿ ಇವನು ಟಾರ್ಚ್ ಹಾಕೊಂಡಿದ್ದಲ್ಲ, ಟಾರ್ಚ್ ಹಾಕೊಂಡು ಫೋನ್ನಿಂದ ಟಾರ್ಚ್ ಹಿಂಗೆ ನೋಡಿದ್ರೆ ಅದು ವಾಟರ್ ಕೂಲರ್ ಹತ್ರ ಯಾರೋ ನಿಂತಂಗೆ ಇವನು ಕಾಣ್ತು, ಯಾರೋ ಲೇಡಿ ಅಲ್ಲಿ ನಿಂತಿದ್ದಾಳೆ ಅಂತ ಇವನ್ಗೆ ಅನಿಸಿತು. ಅಷ್ಟೇ ಇವನು ಯಾರಾದರೂ ಇರ್ಬೋದು ಬಿಡು ಅವ್ರ ರೂಮ್ನಲ್ಲಿ ಅಲ್ಲಿ ಅಂತ ಹೇಳ್ಕೊಂಡು ಮತ್ತೆ ಇವನ್ ಹೊರಗೆ ಹೋಗ್ತಿದ್ದ. ಆಗ ಇವನ್ ನೆನಪಾಯ್ತು, ನಾನು ಡೋರ್ ಹಾಕಿಲ್ಲ ರೂಮ್ದು ಅಂತ, ಲಾಕ್ ಮಾಡಬೇಕು ಅಂತ. ಈಗ ಮತ್ತೆ ಹಿಂದೆ ತಿರುಗಿದ್ದಾನೆ. ಆದರೆ ಅವನು ಹಿಂದೆ ತಿರುಗ್ದಲ್ಲ, ಅಲ್ಲಿ ನೋಡಿದ್ರೆ ಮತ್ತೆ ಆ ಸೈಡ್ ನೋಡಿದ್ರೆ ಆ ಹೆಣ್ಮಗಳು ಇದ್ಲಲ್ಲ, ಯಾರೋ ಕಾಣ್ಲಲ್ಲ, ಇದ್ದಿಲ್ಲ. ಇವನು ಒಳಗೆ ಹೋಗಿರ್ಬೋದು ರೂಮ್ನಲ್ಲಿ ಅಂತೇಳಿ ಸುಮ್ಮನೆ ಇವನು ರೂಮ್ ಲಾಕ್ ಮಾಡ್ಕೊಂಡು ಹೊರಗೆ ಬಂದರೆ ಅಲ್ಲಿ ಇವ್ರ ತಂದೆ ತಾಯಿ, ಇವ್ರ ಅಣ್ಣ ಕೂಡ ಅಲ್ಲೇ ಹೊರಗೆ ಕಾಂಪೌಂಡ್ ಇತ್ತಲ್ಲ ಕಾಟೇಜ್ದು, ಗೆಸ್ಟ್ ಹೌಸ್ದು, ಅಲ್ಲೇ ನಿಂತಿದ್ರು. ಎಲ್ಲರೂ ಅಲ್ಲೇ ಕುಂತಿದ್ರು. ಇವನು ಕೂಡ ಹೋಗಿ ಅವ್ರ ಜೊತೆ ಕುಂತನು. ಆ ಫ್ಯಾಮ್ಲಿ ಇತ್ತಲ್ಲ, ಬೇರೆ ಒಂದು ಫ್ಯಾಮ್ಲಿ, ಅವ್ರು ಕೂಡ ಹೊರಗೆ ಕುಂತಿದ್ರು ಕರೆಂಟ್ ಇಲ್ಲ ಅಂತ. ಎಷ್ಟು ಹೊತ್ತಾಯ್ತು, ಒಂದು ರಾತ್ರಿ 12 ಗಂಟೆಗೆ ಹಂಗೆ ಕರೆಂಟ್ ಬಂತು. ಯಾಕಂದ್ರೆ ಅಲ್ಲಿ ಹಿಲ್ ಸ್ಟೇಷನ್ ಅಲ್ಲ, ಅಲ್ಲಿ ಕರೆಂಟ್ ಕಟ್ ಆಗೋದು ಅದು ಹಂಗೆ ಇರ್ತಿತ್ತು. ಇವ್ರು ಕೂಡ ಹಂಗೆ ಕುಂತರು. ಮತ್ತೆ ರಾತ್ರಿ 12 ಗಂಟೆಗೆ ಹಂಗೆ ಕರೆಂಟ್ ಬಂತು. ಆಗ ಇವರು ಪೇರೆಂಟ್ಸು, ಇವರು ಅರುಣ್ ಮತ್ತು ಅವ್ರ ಅಣ್ಣ ಎಲ್ಲರೂ ಸೇರಿ ಊಟ ಮಾಡಿದ್ರು. ಆ ಬೇರೆಯವ್ರ ಫ್ಯಾಮ್ಲಿ ಇತ್ತಲ್ಲ, ಅವ್ರು ಕೂಡ ಊಟ ಮಾಡಿ ಅವ್ರ ರೂಮ್ನಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರು. ಇವ್ರು ಕೂಡ ತಮ್ಮ ಊಟ ಏನಿತ್ತು ಅದೆಲ್ಲ ಮಾಡ್ಕೊಂಡು ಹೋಗಿ ರೂಮ್ನಲ್ಲಿ ಮಲಗಿದ್ರು. ಬೆಳಗ್ಗೆ ಆಯಿತು, ತಿರುಗಿ ದಿನ ಬೆಳಗ್ಗೆ ಆಯಿತು. ಇವ್ರು ಎದ್ದು ನೋಡಿದ್ರು, ಆ ಫ್ಯಾಮ್ಲಿ ಇತ್ತಲ್ಲ ಅವರು ಎಲ್ಲರೂ ಸುತ್ತಾಡಕ್ಕೆ ಅವ್ರು ಹೋಗ್ಬಿಟ್ಟಿದ್ರು. ಇವ್ರು ಕೂಡ ಏನೋ ರಿಸೆಪ್ಷನ್ನಲ್ಲಿ ಒಬ್ಬ ತಾನೇ ಇದ್ದ. ಆತ ಕೂಡ ಟಿಫಿನ್ ಮಾಡ್ಕೊಂಡು ಹೊರಗೆ ಹೋಗಿದ್ದ. ಇವ್ರು ಕೂಡ ಟಿಫಿನ್ ಮಾಡ್ಕೊಂಡು ಹೊರಗೆ ಸುತ್ತಾಡ್ಕೊಂಡು ಹೋದರು. ಆಗ ಸಾಯಂಕಾಲ ಮತ್ತೆ ಇವರು 7-8 ಗಂಟೆಗೆ ರೂಮ್ಗೆ ವಾಪಸ್ ಬಂದು ಏನೋ ಊಟ ಎಲ್ಲ ತಂದ್ಕೊಂಡಿದ್ರು.
ಊಟ ಗಿಡ ಮಾಡಿ ಮತ್ತೆ ಇವರು ಮಲ್ಕಂದ್ರು. ಅವರು ಪೇರೆಂಟ್ಸ್ ಕೂಡ ಅವ್ರ ರೂಮ್ನಲ್ಲಿ ಹೋದ್ರು. ಇವರು ಅಣ್ಣ ತಮ್ಮ ರೂಮ್ನಲ್ಲಿ ಬಂದರು. ಇವರು ಊಟ ಮಾಡ್ಕೊಂಡು ತಮ್ಮ ರೂಮ್ಗೆ ಬಂದರು. ಇವ್ರ ಅಣ್ಣ ತಮ್ಮಂದರು ಅರುಣ್ ಮತ್ತೆ ಅವ್ರ ಅಣ್ಣ ಕೂಡ ರೂಮ್ಗೆ ಬಂದು ಇಬ್ರು ಅಣ್ಣ ತಮ್ಮಂದರು ಟಿವಿ ಇಟ್ಕೊಂಡು ಟಿವಿನಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂತ ಇದ್ರು. ಹೈಲೈಟ್ಸ್ ನೋಡ್ತಿದ್ರು ಮ್ಯಾಚಿಂದು. ಇವರು ನೋಡ್ತಾ ನೋಡ್ತಾ ಅವಾಗಲೇ ರಾತ್ರಿಗೆ 12 ಗಂಟೆ ಹಂಗಾಯಿತು. ಆದ್ಮೇಲೆ 11 ಗಂಟೆ 12 ಗಂಟೆ ಆಗಿತ್ತು. ಆಗ ಇವ್ರ ಅಣ್ಣ ಹೇಳ್ದ, ಟಿವಿ ಬಂದ್ ಮಾಡಿ ಮಕ್ಕನ್ ನನಗೆ ನಿದ್ದೆ ಬರಾಕತ್ತೈತೆ ಅಂತ ಹೇಳ್ದ. ಅದಕ್ಕೆ ಇವನ ಅರುಣ್, ಆಯ್ತು ಇನ್ನು ಸ್ವಲ್ಪ ಹೊತ್ತು ನಾನು ನೋಡಿ ಮಕ್ಕಂತೀನಿ, ನೀನು ಮಲಗು ಅಂತ ಹೇಳ್ದ. ಅದಕ್ಕೆ ಅವನು ಆಯ್ತು ಬಿಡು ಅಂತ ಅವ್ರ ಅಣ್ಣ ಮಕ್ಕನ್ಬಿಟ್ಟ. ಈತ ಟಿವಿ ನೋಡ್ತಾ ನೋಡ್ತಾ ಅವಾಗಲೇ ರಾತ್ರಿಗೆ 1 ಗಂಟೆ ಆಗ ಬಂತು. ಆಗ ಇವನು ಹೋಗ್ಲಿ ಬಿಡು ಟಿವಿ ಬಂದ್ ಮಾಡಿ ಮಕ್ಕನ್ಬಿಡೋಣ, ರಾತ್ರಿ ಆಗೈತೆ ಅಂತ ಹೇಳಿ ನಿದ್ದೆ ಬರಾಕತ್ತೈತೆ ಅಂತ ಟಿವಿ ಆಫ್ ಮಾಡ್ದ. ಆಫ್ ಮಾಡಿ ನೀರು ಅಡಿಕೆ ಆಯ್ತು, ನೀರು ಕುಡಿಯೋಣ ಅಂತ ಇವನು ಬಾಟ್ಲಿ ನೋಡಿದ್ರೆ ಅದು ಖಾಲಿ ಆಗಿತ್ತು. ಇವನು ನೀರು ಕುಡ್ಬೇಕಲ್ಲ, ಎಲ್ಲಿಂದ ನೀರು ತರೋದು ಅಂದ್ರೆ ಹೊರಗೆ ವಾಟರ್ ಕೂಲರ್ ಇತ್ತಲ್ಲ ಅಲ್ಲಿ ಲಾಸ್ಟಿಗೆ, ಈ ರೂಮ್ ಕಡೆಯಿಂದ ಲಾಸ್ಟಿಗೆ ಇತ್ತು, ಅದು ಗೋಡೆ ಇತ್ತು, ಅಲ್ಲಿ ಇತ್ತು. ಆಗ ಅವನ ರೂಮಿಂದ ಹೊರಗೆ ಬಂದು ಆ ವಾಟರ್ ಕೂಲರ್ ಹತ್ರ ಹೋಗಿ ನೀರು ತುಂಬ್ಕೊಂತ ಇದ್ದ. ಆಗ ಆ ವಾಟರ್ ಕೂಲರ್ ಹತ್ರ ಒಂದು ರೂಮ್ ಇತ್ತಲ್ಲ, ಅದು ಖಾಲಿ ಐತೆ ಅಂತ ಹೇಳಿದ್ರು. ಆದ್ರೆ ಆ ರೂಮಿಂದ ಯಾರೋ ಹಾಡಾಡ್ಕೊಂತ, ಯಾರೋ ಹೆಣ್ಮಗಳು ಹಾಡಾಡ್ತಿದ್ದಾರೆ ಅಂತ ಇವನಿಗೆ ಕೇಳಿಸ್ತು. ಇವನು ಇನ್ನು ಕೇಳ್ಕಂತ ವಾಯ್ಸ್ ಕೇಳಿದ್ರೆ ಇವರು ತಾಯಿ ಇದ್ರಲ್ಲ, ಅರುಣ್ ತಾಯಿ, ಅವ್ರ ವಾಯ್ಸ್ ಕೇಳಿಸ್ತು. ಅದಕ್ಕೆ ಇವನು, ನನ್ನ ತಾಯಿ ಇಷ್ಟೊತ್ತಲ್ಲಿ ರೂಮ್ನಲ್ಲಿ ಯಾಕೆ ಬರ್ತಾಳೆ ಅಂತ ಅನ್ಕೊಂಡು ನನ್ನ ಭ್ರಮೆ ಇರ್ಬೋದು ಅಂತ ಇವನು ಹಂಗೆ ನೀರು ತುಂಬ್ಕೊಂಡವನು. ನೀರು ತುಂಬಿ ಟ್ಯಾಪ್ ಆಫ್ ಮಾಡಿ ಮತ್ತೆ ಹೋಗೋಣ ಅಷ್ಟರಲ್ಲೇ ಮತ್ತೆ ಟ್ಯಾಪ್ ಆನ್ ಆಯಿತು. ಮತ್ತೆ ಇವನು ತಿರುಗಿ ಆಫ್ ಮತ್ತೆ ಆಫ್ ಮಾಡಿ ಹೋಗೋಣ ಅಷ್ಟರಲ್ಲೇ ಮತ್ತೆ ಟ್ಯಾಪ್ನಲ್ಲಿ ನೀರು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವನಿಗೆ ತುಂಬ ಹೆದರಿಕೆ ಆಯಿತು. ಅಲ್ಲಿ ಯಾರೋ ಮತ್ತೆ ರೂಮಿಂದ ಯಾರೋ ನಗ್ತಿದ್ದಾರೆ ಹಂಗ ಅನಿಸ್ತು. ಇವನು ಅದು ಹೆಣ್ಮಕ್ಳು ಕಂಡಿಲ್ಲದಲ್ಲ, ಇವನಿಗೆ ನೋಡಿದ್ದಲ್ಲ ಅವಾಗ ಕತ್ಲಲ್ಲಿ ಯಾರೋ ನಿಂತಿತ್ತು. ಆಗ ಅವನು ನೆನ್ಪು ಮಾಡ್ಕೊಂಡ್ಕೊಳ್ಳಿ ಅಲ್ಲಿಂದ ನಗೋದು ಶಬ್ದ ಕೇಳಿಸ್ತು ಇವನಿಗೆ. ಇವನು ಅದು ಟ್ಯಾಪ್ ಬಂದ್ ಮಾಡಿ ಓಡಲು ಸ್ಟಾರ್ಟ್ ಮಾಡ್ದ. ಜಲ್ದಿ ಹೋಗ್ತಿದ್ದ. ಅವನ ಹಿಂದಿನೇ ಯಾರೋ ನಕ್ಕಂತ ಇವನ್ ಹಿಂದಿನೇ ಬರ್ತಿದ್ದಾರೆ ಹಂಗ ಅನಿಸಿತು. ಯಾರೋ ಬರ್ತಿದ್ದಾಳೆ ಅಂತ ಇವನ್ಗೆ ಅನಿಸಿತು. ಇವನ್ ಜೋರಾಗಿ ಹೆಂಗ್ ನಡೀತಿದ್ದ ಅದು ಕೂಡ ಇವನ್ಗೂ ಶಬ್ದ ಜೋರಾಗಿ ಇವನ್ ಕಿವಿನ ಹತ್ರ ತೊಡಗಿತ್ತು. ಇವನ್ ಜಲ್ದಿ ನಡ್ಕೊಂತ ಬಂದು ಇವ್ರ ತಂದೆ ತಾಯಿ ರೂಮ್ ಐತಿಲ್ಲ, ಇವ್ರ ಪೇರೆಂಟ್ಸ್ ರೂಮು, ಅಲ್ಲಿ ಬಂದು ಡೋರ್ ಹೊಡೆದ. ಇವ್ರ ತಂದೆ ಬಂದು ತೆಗ್ದ್ರು. ಯಾಕೋ ಏನಾಯ್ತು ಇಷ್ಟೊತ್ತಲ್ಲಿ ನಿನಗೆ ಅಂತ ಕೇಳಿದ್ರು. ಅದಕ್ಕೆ ಇವನು ಹೆದರ್ಕಂತ, ಅಪ್ಪ ನಾನು ಅಲ್ಲಿ ನೀರು ತಗೊಳಕ್ ಹೋಗಿದ್ದೆ, ಅಲ್ಲಿ ಯಾರೋ ಹೆಣ್ಮಗಳು ನನ್ನ ಹಿಂದೆನೆ ಬಂದಂಗಾಯ್ತು, ನಗದ್ ಶಬ್ದ ಕೇಳಿಸ್ತು, ಅದು ಟ್ಯಾಪ್ ಆಫ್ ಮಾಡಿದ್ರೆ ಅದು ಆನ್ ಆಗಾಕತ್ತೈತೆ, ನನಗೆ ತುಂಬಾ ಹೆದರಿಕೆ ಆಗಾಕತ್ತೈತೆ ಅಂತ ಹೇಳಿದನು. ಆಗ ಇವ್ರ ತಂದೆ, ಯಾಕ ಫಿಲ್ಮ್ ನೋಡಾಕತ್ತೀಯ, ಯಾವ್ದಾದ್ರು ಹರರ್ ಫಿಲ್ಮ್ ನೋಡಿರ್ತೆ, ಅದಕ್ಕೆ ನಿನ್ಗೆ ಹಂಗ ಅನ್ಸಿತೆ ಅಂತ ಹೇಳಿದ್ರು. ಅದಕ್ಕೆ ಇವನು, ಇಲ್ಲ ನಾನು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದೆ ಇಷ್ಟೊತ್ತು ಅಂತ ಹೇಳಿದ. ಅದಕ್ಕೆ ಅವರಪ್ಪ ಇವನ್ ಕೈ ಹಿಡಿದು ಎಳ್ಕೊಂಡ್ ಹೋಗಿ, ನೋಡು ಕೂಲರ್ ಹತ್ರ ತೋರಿಸ್ದ, ಎಲ್ಲಿ ಐತೆ ನೋಡು, ಎಲ್ಲಿ ಆನ್ ಆಗೈತೆ, ಎಲ್ಲ ಆಫ್ ಇದಾವ ಟ್ಯಾಪ್ಸ್, ನಿನ್ಗೆ ಹಂಗ ಅನ್ಸಿತೆ ಅಷ್ಟೇ ಅಂತ ಹೇಳಿದ. ಅದಕ್ಕೆ ಇವನು, ಹೌದಾ ನಾನು ಏನ್ ನೋಡ್ದೆ ಏನ್ ಕೇಳ್ದೆ, ಇವಾಗ ಶಬ್ದ ಬರ್ತಿತ್ತು, ಯಾರೋ ನಗೋದು, ಇವಾಗ ಇಲ್ಲ ಏನಿಲ್ಲ, ತುಂಬಾ ಸೈಲೆಂಟ್ ಆಗೈತೆ ಅಂತ ಅನ್ಕೊಂಡು ಇವನು, ನಾನೇ ನಿದ್ದೆಯಲ್ಲಿ ಏನೋ ಅನ್ಕೊಂಡೀನಿ ಅಂತ ಹೇಳಿ ಆಯ್ತು ಬಿಡು ಅಂತ ಹೋಗಿ ರೂಮ್ನಲ್ಲಿ ಮಕ್ಕಂದ. ಇವ್ರ ತಂದೆ ಕೂಡ ಅವ್ರ ರೂಮ್ನಲ್ಲಿ ಹೋದ್ರು. ಮತ್ತೆ ಬೆಳಗ್ಗೆ ಆಯ್ತು. ಬೆಳಗ್ಗೆ ಎದ್ದು ಇವನು ರಿಸೆಪ್ಷನ್ ಹತ್ರ ಹೋಗಿ ಕೇಳ್ದ ಅರುಣ್, ಅಲ್ಲಿ ಇದ್ರಲ್ಲ ಆ ರೂಮ್ ಹತ್ರ ಯಾರಿಗಾದ್ರೂ ಹೆಣ್ಮಗಳಿಗೆ ನೀವು ರೂಮ್ ಕೊಟ್ಟಿದ್ದೀರಾ, ಅದು ಲಾಸ್ಟ್ ರೂಮು ಅಂತ ಕೇಳ್ದ. ಅದಕ್ಕೆ ಆತ ರಿಸೆಪ್ಷನಿಸ್ಟ್, ಇಲ್ಲ ಸರ್ ಯಾರಿಲ್ಲ, ಇವಾಗ ಇರೋದು ಈ ರೂಮ್ನಲ್ಲಿ ನೀವು ಒಬ್ರೆ, ಅದು ಮುಂದಿನ ಫ್ಯಾಮಿಲಿ ಇತ್ತಲ್ಲ ರೂಮ್ನಲ್ಲಿ, ಅವ್ರು ಕೂಡ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾರ, ಇವಾಗ ಇರೋದು ನಿಮ್ಮ ಫ್ಯಾಮಿಲಿ ಅಷ್ಟೇ ಇಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಇವನು, ನಾನು ರಾತ್ರಿಗೆ ಮತ್ತೆ ಯಾರ ಶಬ್ದ ಕೇಳಿದೆ ಅಂತ ಅನ್ಕೊಂಡನು. ಹೋಗ್ಲಿ ಬಿಡು ಅಂತ ಇವರು ಮತ್ತೆ ಹೊರಗೆ ಹೋದ್ರು, ಎಲ್ಲ ಸುತ್ತಾಡ್ಕೊಂಡು ಮತ್ತೆ ರಾತ್ರಿ ಆಯ್ತು. ರಾತ್ರಿ ಆದ್ಮೇಲೆ ಇವರು ಅಲ್ಲಿ ಯಾರೋ ಒಬ್ರು ಇವರು ತಂದೆಯ ಫ್ರೆಂಡ್ ಇದ್ರು, ಅವ್ರ ಮನೆಗೆ ಹೋಗಿ ಇವರೆಲ್ಲ ಡಿನ್ನರ್ ಮಾಡ್ಕೊಂಡು ಮತ್ತೆ ರೂಮ್ಗೆ ಬಂದ್ಮೇಲೆ ಇವ್ರ ಅಣ್ಣ ಹೇಳ್ದ, ನೀನು ಏನು, ನಾನು ಫ್ರೆಶ್ ಆಗಾಗ ಹೋಗ್ತೀನಿ, ನೀನು ಏನು ಟಿವಿ ನೋಡ್ಕೊಂತೀಯ ನೋಡ್ಕೋ ಅಂತ ಹೇಳ್ದ. ಅದಕ್ಕೆ ಆತ ಬಾತ್ರೂಮ್ನಲ್ಲಿ ಹೋದ. ಆಗ ಅರುಣ್ ರೂಮ್ ಡೋರ್ ಎಲ್ಲ ಲಾಕ್ ಮಾಡಿ
ಅದು 4 ಇವು ಲಾಕ್ ಮಾಡ್ತಾರಲ್ಲ ಕೊಂಡಿಗಳಿದ್ವು 4 ಇವನು ಲಾಕ್ ಮಾಡ್ದ. ಲಾಕ್ ಮಾಡಿ ಟಿವಿ ನೋಡ್ಕೊಂತ ಕುಂತ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಡೋರ್ ಲಾಕ್ ಮಾಡಿದ್ದಲ್ಲ ಅದು ಕೊಂಡಿಗಳು ತನ್ನಷ್ಟಿಗೆ ತಾನೇ ಒಂದೊಂದು ಓಪನ್ ಆಗಷ್ಟಾಯ್ತು. ಅದು ಡೋರು ಓಪನ್ ಆಯ್ತು. ಇವ್ನು ನೋಡಿ ಹಂಗೆ ಫ್ರೀಸ್ ಆಗ್ಬಿಟ್ಟ ಹೆದರ್ಕೊಂಡು. ಆಗ ಅರುಣು ತುಂಬಾ ಹೆದರ್ಕೊಂಡು ಹಂಗೆ ಫ್ರೀಸ್ ಆಗಿ ಅದ್ ನೋಡ್ಕೊಂತ ಕುಂತಿದ್ದ. ಅದು ಡೋರ್ ಅದಕ್ಕಷ್ಟೇ ಓಪನ್ ಆಯ್ತು. ಅದೆಲ್ಲ ಕೊಂಡಿಗಳು ಅದೆಲ್ಲ ಒಂದೊಂದಾಗಿ ಓಪನ್ ಆಗಿ ಅದು ಡೋರ್ ಓಪನ್ ಆಯ್ತು. ಅಷ್ಟರಲ್ಲಿ ಇವನ ಅಣ್ಣ ಸ್ನಾನ ಮಾಡ್ಕೊಂಡ ಬಾತ್ರೂಮಿಂದ ಹೊರಗೆ ಬಂದು, ಯಾಕೋ ರೂಮ್ ಡೋರು ಅದು ಲಾಕ್ ಮಾಡಬಾರ್ದ, ಹಂಗೆ ಎಲ್ಲ ಓಪನ್ ಮಾಡ್ಕೊಂಡು ಕುಂತಿಯಲ್ಲ ಅಂತ ಹೇಳ್ದ. ಅದಕ್ಕೆ ಇವನು ಸ್ವಲ್ಪ ಧೈರ್ಯ ಬಂತು. ಅಣ್ಣ ನಾನು ಲಾಕ್ ಮಾಡಿದ್ದೆ, ಅದಕ್ಕಷ್ಟೇ ಅದು ಓಪನ್ ಆಯ್ತು ಅಂತ ಹೇಳ್ದ. ಅದಕ್ಕೆ ಇವನು ನಾಕಂತ ಮೆಂಟಲ್ ಹೋಗು, ಎಲ್ಲಿಂದ್ರ ಅದಕ್ಕಷ್ಟೇ ಅದು ಹೆಂಗೆ ಓಪನ್ ಆಗ್ತೈತೆ, ನೀನೇ ಹಂಗೆ ಬಿಟ್ಕೊಂಡು ಓಪನ್ ಇಟ್ಟು ಟಿವಿ ನೋಡ್ಕೊಂತ ಕುಂತೀಯ ಅಂತ ಹೇಳಿ ಇವರಣ್ಣ ಮತ್ತೆ ಡೋರ್ ಲಾಕ್ ಮಾಡಿ ಲೈಟ್ ಆಫ್ ಮಾಡಿದ್ರು, ಮಕ್ಕಂಡ್ಬಿಟ್ರು. ಆಗ ಇವನಿಗೆ ತುಂಬ ಹೆದರಿಕೆ ಆಯಿತು. ಲೈಟ್ ಆಫ್ ಮಾಡಿದ್ಕೊಳ್ಳೆ ಇವನು ಟಿವಿ ಆಫ್ ಮಾಡಿ ತಾನು ಬೆಡ್ಶೀಟ್ ಹಾಕೊಂಡು ಮುಖದ ಮೇಲೆ ಮಕ್ಕಂದ. ಅಪ್ಪ ದೇವ್ರೇ, ನನಗೆ ಏನು ಆಗಬಾರ್ದು ಇವತ್ತು, ಏನು ಕಾಣಬಾರ್ದು ಕಣ್ಣಿಗೆ ಅಂತ ಹೇಳ್ಕೊಂಡ ಇವನ್ ಕೊತ್ತಲ್ಲಿ ಒಂದು ಲಾಕೆಟ್ ಇತ್ತು. ಇವತ್ತು ಬೆಳಗ್ಗೆ ಎಲ್ಲ ಇವರು ಎಲ್ಲ ಸುತ್ತಾಡಕ್ ಹೋಗಿದ್ರಲ್ಲ, ಆಗ ಇವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಇವನ್ಗೆ ಒಂದು ಗುಡಿ ಹತ್ರ, ಹನುಮಂತನ ಗುಡಿ ಹತ್ರ ಹೋಗಿ ಇವನ್ಗೆ ಒಂದು ಲಾಕೆಟ್ ಕೊಡ್ಸಿದ್ರು ಹನುಮಂತಂದು. ಅದು ಇವನು ಕೊಳ್ಳಲ್ಲಿ ಹಾಕೊಂಡಿದ್ದನು. ಅದು ಲಾಕೆಟ್ ಹಿಡ್ಕೊಂಡು ಇವನು ಅದು ಹನುಮಾನ್ ಚಾಲೀಸ ಜಪ ಮಾಡ್ಕೊಂತ, ದೇವ್ರೆ ನನ್ಗೆ ಏನ್ ಕಾಣ್ಬಾರ್ದು, ನನ್ಗೆ ಎಂತರ್ಕೆ ಆಗ್ತೈತೆ ಅಲ್ಲ ಅಂತ ಅದು ದೇವ್ರ ಮಂತ್ರ ಜಪ ಮಾಡ್ಕೊಂತ ಅಲ್ಲೇ ಬೆಡ್ಶೀಟಲ್ಲೇ ಹಂಗೆ ಹೇಳ್ಕೊಂತ ಇದ್ದನು. ಆಗ ಅವ್ನು ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡೆಲ್ಲ ಇವನ್ ಕತ್ತಿಗೆ ಸ್ವಲ್ಪ ಪೇನ್ ಆಗತೊಡಗಿತ್ತು. ಇವನ್ಗೆ ಉಸಿರು ಕಟ್ಟದಂಗ ಆಯ್ತು. ಆವಾಗ ಇವನ್ ಬೆಡ್ಶೀಟ್ ಹಿಂಗ್ ತೆಗ್ದು ಹಿಂಗ್ ನೋಡಿದ್ರೆ ಆ ಹೆಣ್ಮಗಳು ಅಲ್ಲಿ ಅವಾಗ ಕಂಡಿದ್ಲಲ್ಲ ಇವನ್ ಕಣ್ಣಿಗೆ, ಅವಳು ಬಂದು ಇವನ್ ಕಾಲ್ ಕೆಳಗೆ ಕುಂತಿದ್ಲು, ಕಾಲಿನ ಮುಂದೆ. ಇವನ್ ನೋಡಿ ತುಂಬಾ ಹೆದರಿಕೆ ಆಯ್ತು ಇವನ್ಗೆ. ಅವಳು ಹಿಂಗೇನಾಗ್ತಿದ್ಲು ಇವನ್ಗೆ ನೋಡಿ ನಗತೊಡಗಿದ್ಳು. ಭಯಂಕರವಾದ ನಗು, ಭಯಂಕರವಾದ ಫೇಸು ನೋಡಿ ಇವನ್ಗೆ ತುಂಬಾ ಹೆದರಿಕೆ ಆಯ್ತು. ಅವನ್ ಧೈರ್ಯ ಮಾಡ್ಕೊಂಡು ತನ್ನ ಪಕ್ಕದಲ್ಲೇ ಇದ್ದ ತನ್ನ ಅಣ್ಣನಿಗೆ ಅಣ್ಣ ಅಣ್ಣ ಅಂತ ಎಬ್ಸಿದನು. ಅವ್ರ ಅಣ್ಣ ಏನೋ ಯಾಕೆ ಎಬ್ಸಾಕತಿ ಅಂತ ಕೇಳಿದನು. ಅದಕ್ಕೆ ಏನಾರು ಅಣ್ಣ ನೋಡು, ಆ ಹೆಣ್ಮಗಳು ನನ್ನ ಕಾಲ್ ಮುಂದೆನೆ ಕುಂತಿದ್ದಾಳೆ, ನನ್ನ ಕಾಲ್ ಹತ್ರ ಕುಂತಿದ್ದಾಳೆ, ನೋಡು ನೋಡು ಅಂತ ಹೇಳ್ತಾನ. ಅದಕ್ಕೆ ಅವ್ರ ಅಣ್ಣ ಎದ್ದು ನೋಡಿ, ಎಲ್ಲೋ ಯಾರಿಲ್ಲಲ್ಲ ಅಂತ ಹೇಳಿದ. ನೀನು ಭ್ರಮೆ ಎಲ್ಲ ಸುಮ್ಮನೆ ಮಕ್ಕೋ, ಏನೇನೋ ನೋಡ್ತೀನಿ ನೀನು, ನಿಂದು ಎಲ್ಲ ಏನೋ ಕನಸು ನೋಡ್ಕೊಂಡು ಹಂಗೆ ಮಾಡ್ತೀನಿ ನೀನು ಮಕ್ಕೋ ಅಂತ ಹೇಳಿದ. ಅದಕ್ಕೆ ಇವನು ಇಲ್ಲ ಅಣ್ಣ ಅಲ್ಲೇ ಕುಂತಿದ್ದಾಳೆ ನೋಡು ಅಂದು. ಯಾರಿಲ್ಲ ಇಲ್ಲಿ, ಸುಮ್ಮನೆ ಮಕ್ಕೋ, ನನ್ಗೆ ಡಿಸ್ಟರ್ಬ್ ಮಾಡಬೇಡ ನೀನು ಅಂತ ಇವ್ರ ಅಣ್ಣ ಮಕ್ಕಂಡ್ಬಿಟ್ಟ. ಇನ್ಗೆ ಇನ್ನ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗಿ ಇವ್ನು ಮತ್ತೆ ಬೆಡ್ಶೀಟ್ ತಗೊಂಡು ಮುಖದ ಮೇಲೆ ಹಾಕೊಂಡು ಹನುಮಾನ್ ಚಾಲೀಸ ಹೇಳ್ಕೊಂತ ಅಲ್ಲೇ ಜಪ ಮಾಡ್ತಿದ್ದ ಬೆಡ್ಶೀಟ್ ಒಳಗೆ. ಮಾಡ್ಕೊಂತ ಇವನ್ಗೆ ತುಂಬಾ ಹಸಿರು ಕಟ್ಟದಂಗಾಯ್ತು. ಅದು ಲಾಕೆಟಿಂದ ಗಟ್ಟಿ ಎಳ್ದಲ್ಲ, ಇವನ್ ಕತ್ತಲ್ಲಿ ಎಲ್ಲ ಕಟ್ ಆಗತೊಡಗಿತ್ತು. ಇವನ್ಗೆ ನೋವು ಆಗ್ತಿತ್ತು. ಆದ್ರೆ ಹಂಗೆ ಹನುಮಾನ್ ಚಾಲೀಸ ಜಪ ಮಾಡ್ಕೊಂತ ಮತ್ತೆ ಬೆಡ್ಶೀಟ್ ತೆಗ್ದು ಹಿಂಗ್ ನೋಡಿದ್ರೆ ಅವಳು ಇವನ್ ಮುಖದ ಮುಂದೆ ಬಂದು ಹಂಗೆ ಕುಂತಾಳೆ. ಅದು ಶಾಡೆ ಇತ್ತಲ್ಲ, ಅದು ಆತ್ಮ ಅದು ಇವನ್ ಮುಖದ ಹತ್ರ ಬಂದು ಹಿಂಗೆ ನೋಡ್ಕೊಂತ ನಕ್ಕಂತ ಕುಂತಿದ್ದಾಳೆ. ಅದು ನೋಡಿ ಇವನ್ಗೆ ನಾ ಹೆದರಿಕೆ ಜಾಸ್ತಿ ಆಗಿ ಇವನ್ ಶಿವರಿಂಗ್ ಮಾಡ್ಕೊಂತ ಅದು ಗಟ್ಟಿಯಾಗಿ ಹನುಮಂತನ ಅದು ಲಾಕೆಟ್ ಹಿಡ್ಕೊಂಡು ಹಂಗೆ ಮೂರ್ಛೆ ಹೋಗ್ಬಿಟ್ಟ. ಅವಾಗ ಮತ್ತೆ ಏನಾಯ್ತೋ ಏನೋ ಗೊತ್ತಿಲ್ಲ, ಹೆಂಗ್ ಬೆಳಗ್ಗೆ ಆಯ್ತೋನೋ ಗೊತ್ತಿಲ್ಲ. ಇವನ್ ಸೀದಾ ಇವ್ರ ತಂದೆ ತಾಯಿ ಬಂದು ಇವನ್ಗೆ ಎಬ್ಬಿಸಿದ್ರು. ಆವಾಗ ಇವನ್ಗೆ ಎಚ್ಚರಿಕೆ ಆಗಿ ನೋಡಿದ್ರೆ ಇವನ್ ಕತ್ತಿಗೆ ಎಲ್ಲ ಒಂದು ಸ್ಕ್ರಾಚ್ ಬಿತ್ತಿತ್ತು. ಅವನ್ಗೆ ಹಿಂಗೆ ಯಾರೋ ಗೀಚಿದ್ದಾರೆ ಹಂಗ ಇತ್ತು. ಅವನ್ ಲಾಕೆಟ್ ಎಲ್ಲ ಪುಡಿ ಆಗಿ ಅಲ್ಲೇ ಬಿದ್ದಿತ್ತು. ಇವನ್ಗೆ ಬೆಳಗ್ಗೆ ಎಚ್ಚರವಾಯ್ತು. ಬೆಳಗ್ಗೆ ಎಚ್ಚರಾದ್ಕೊಳ್ಳೆ ಇವ್ರ ತಂದೆ ತಾಯಿ ಮುಂದೆನೆ ಇದ್ರು, ಎಲ್ಲ ನೋಡಿದ್ರು. ಇವನ್ಗೆಲ್ಲ ಸ್ಕ್ರಾಚಸ್ ಬಿತ್ತಿತ್ತು ಕತ್ತಿಗೆಲ್ಲ. ಆಗ ಇವ್ರ ತಂದೆ ತಾಯಿ ಇವನ್ ಕರ್ಕೊಂಡು ಅಲ್ಲೇ ಒಂದು ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರು, ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆಗ ಇವನ್ ಹೇಳಿದ, ನಾನು ಅಲ್ಲಿ ಬರಲ್ಲ, ಮತ್ತೆ ಆ ಕಾಟೇಜ್ಗೆ ನಾನು ಬರಲ್ಲ, ಗೆಸ್ಟ್ ಹೌಸ್ಗೆ. ಅಲ್ಲಿ ನನ್ಗೆ ಯಾರೋ ಹಿಂದೆ ಬಿದ್ದಿದ್ದಾಳೆ ಆ ಹೆಣ್ಮಗಳು, ಅವಳು ತುಂಬಾ ಭಯಂಕರವಾಗಿದ್ದಾಳೆ, ನನ್ಗೆ ಬಿಡಲ್ಲ ಅವಳು, ನಾನು ಅಲ್ಲಿ ಬರಲ್ಲ, ನೀವೇ ಹೋಗ್ರಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದ. ಅದಕ್ಕೆ ಇವ್ರ ತಂದೆ ತಾಯಿ ಮತ್ತೆ ಇವ್ರಣ್ಣ, ನೀನ್ ಇಲ್ಲೇ ಇರು, ನಾವು ಎಲ್ಲ ಸಾಮಾನ್ ಎಲ್ಲ ತಗೊಂಡು ಇಲ್ಲ ಬರ್ತೀವಿ, ಹೋಗ್ಬಿಡ ನಾವು ಊರಿಗೆ ಅಂತ ಅನ್ಕೊಂಡು ಇವ್ರ ತಂದೆ ಮತ್ತಣ್ಣ ಇಲ್ಲೇ ಗೆಸ್ಟ್ ಹೌಸ್ಗೆ ಬಂದ್ರು. ಇವರೆಲ್ಲ ಸಾಮಾನು ತಕೊಂಡು ತಮ್ದು ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು
ಆ ರಿಸೆಪ್ಷನಿಸ್ಟ್ ಇದ್ದಲ್ಲ ಅವನಿಗೆ, ಯಾಕಪ್ಪ ಇಲ್ಲಿ ಏನು ನಡೆದಿದೆ ಏನೋ ಹೇಳು ಅಂತ ಹೇಳಿದ್ರೆ, ಇಲ್ಲ ಸರ್ ಏನೂ ಇಲ್ಲ ಅಂತ ಅವನು ಹೇಳ್ದ. ಆಗ ಇವ್ರ ತಂದೆ ಗದರ್ಸಿ ಅವನಿಗೆ ಕೇಳಿದ್ರು, ಏನ ಹೆಣ್ಮಗಳು ಯಾರೋ ಕಾಣಿಸ್ತಿದ್ದಾಳೆ, ನಮ್ಮ ಹುಡುಗ ಹಿಂಗಾಗೈತೆ, ಹೇಳ್ದೀನಿ ಇಲ್ಲಿ ಏನೈತೆ ಹೇಳು ಅಂತ ಹೇಳಿದ್ರೆ, ಅವನು ಆಗ ಇಲ್ಲ ಸರ್ 2 ವರ್ಷ ಹಿಂದೆ ಯಾರೋ ಹೆಣ್ಮಗಳು ಇಲ್ಲಿ ಆ ರೂಮ್ ಐತಲ್ಲ, ವಾಟರ್ ಕೂಲರ್ ಹತ್ರ ರೂಮ್ ಐತಲ್ಲ, ಆ ರೂಮ್ ಬುಕ್ ಮಾಡಿದ್ಲು 10 ದಿವಸಗೋಸ್ಕರ. ಆ 10 ದಿವಸ ಹೆಣ್ಮಗಳು ಅಲ್ಲೇ ಇದ್ಲು. ಬರೀ ಅವಳ ರೂಮ್ನಿಂದ ಏನೋ ಮಾಟ ಮಂತ್ರ ಮಾಡೋದು ಶಬ್ದ ಕೇಳಿಸ್ತಿತ್ತು. ಆಗ ನಾವು ಕೇಳಿದ್ರೆ ಕೂಡ ಆಕಿ ಏನು ಹೇಳ್ತಿದ್ದಿಲ್ಲ, ಸುಮ್ಮನೆ ರೂಮ್ನಲ್ಲಿ ಹೋಗಿ ಲಾಕ್ ಮಾಡ್ಕೊಂಡು ಕುಂದಿರ್ತಿದ್ಲು. ಆಗ ಆಕಿ ಹೊರಗೆ ಹೋದ್ಮೇಲೆ ಅಲ್ಲಿದ್ದ ರಿಸೆಪ್ಷನಿಸ್ಟ್ ಅದು ರೂಮು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಎಲ್ಲ ಮನುಷ್ಯರ ಸ್ಕೆಲಿಟನ್ಸು ಬೋನ್ಸು ಎಲ್ಲ ಸಿಕ್ಕಿದ್ವು, ಏನೇನೋ ಮಾಟ ಮಂತ್ರ ಮಾಡೋ ಸಾಮಾನಿತ್ತು. ಅದು ಆತ ನೋಡಿ ಅವಾಗ ಲಾಕ್ ಮಾಡ್ದ ರೂಮು. ಮತ್ತೆ ಆಕಿ ಬಂದ್ಮೇಲೆ ಕೇಳಿದ್ರೆ ಆಕಿ ಏನು ಹೇಳಿಲ್ಲ, ಹೋಗಿ ರೂಮ್ನಲ್ಲಿ ಕುಂದ್ಬಿಟ್ಲು ಲಾಕ್ ಮಾಡ್ಕೊಂಡು ಒಳಗೆ. ಆಗ ಆತ ರಿಸೆಪ್ಷನಿಸ್ಟು ಆವಾಗ ಆಗಿದ್ದವನು ಅವನು ಪೊಲೀಸರಿಗೆ ಫೋನ್ ಮಾಡಿ ಕರೆದ. ಆಗ ಪೊಲೀಸರು ಬಂದು ರೂಮು ಎಷ್ಟು ಇದು ಮಾಡಿದ್ರು, ಡೋರ್ ಲಾಕ್ ಮಾಡಿದ್ರು ಕೂಡ ಆಕಿ ಬಂದು ತೆಗ್ದಿಲ್ಲ. ಆಗ ಪೊಲೀಸರು ರೂಮು ಡೋರ್ ಹೊಡೆದು ಒಳಗೆ ಹೋಗಿ ನೋಡಿದ್ರೆ ಆಕಿ ಇದ್ದಿಲ್ಲ. ಬರೀ ಅಲ್ಲಿ ಸ್ಕೆಲಿಟನು ಅವು ಮಾಟ ಮಂತ್ರ ಮಾಡಿದ್ದು ಎಲ್ಲ ಸಾಮಾನು ಬಿದ್ದಿತ್ತು. ಬ್ಲ್ಯಾಕ್ ಮ್ಯಾಜಿಕ್ ಯಾರೋ ಮಾಡ್ತಿದ್ದಾರೆ ಹಂಗಿತ್ತು. ಇವರೆಲ್ಲ ನೋಡಿದ್ರೆ ಎಷ್ಟು ಹುಡ್ಕಾಡಿದ್ರು ಅವಳು ಸಿಗ್ಲಿಲ್ಲ. ಆಗ ಎಲ್ಲ ಕ್ಲೀನ್ ಮಾಡಿಸಿ ನಾವು ಗೆಸ್ಟ್ ಹೌಸ್ ಅವರು ಎಲ್ಲ ಪೊಲೀಸರು ಕೂಡ ಹೋಗ್ಬಿಟ್ರು. ನಾವೆಲ್ಲ ಕ್ಲೀನ್ ಮಾಡಿಸಿ ಮತ್ತೆ ಆ ಡೋರ್ ಲಾಕ್ ಮಾಡಿದ್ವಿ ಆ ರೂಮ್. ಆವಾಗಿಂದ ಯಾರು ಕೊಟ್ಟಿಲ್ಲ ಆ ರೂಮು. ಮತ್ತೆ ಆಗ ಒಂದು 2-3 ದಿವಸ ಆದ್ಮೇಲೆ ಇದು ಗೆಸ್ಟ್ ಹೌಸ್ನಲ್ಲಿ ಏನೋ ವಾಸನೆ ಬಂದಂಗಾಯ್ತು. ಎಲ್ಲಿ ನೋಡಿದ್ರು ಸಿಗ್ಲಿಲ್ಲ. ಮತ್ತೆ ಏನು ಇರ್ಬೋದು ಅಂತ ಅದು ವಾಸನೆ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಅದು ವಾಟರ್ ಕ್ವಾಲಿಟಿ ಇದೆಯಲ್ಲ, ಅಲ್ಲಿ ಹಿಂದೆ ಸ್ವಲ್ಪ ಗ್ಯಾಪ್ ಇತ್ತು ಗೋಡೆಯಲ್ಲಿ. ಆ ಗೋಡೆಯಲ್ಲಿ ಆ ಹೆಣ್ಮಗಳು ಸತ್ತು ಬಿದ್ದಿದ್ಲು. ಆಗ ಎಲ್ಲ ನಾವು ಎಲ್ಲ ತೆಗ್ಸಿ ಕ್ಲೀನ್ ಮಾಡಿಸಿ ಆಗ ಮತ್ತೆ ಎಲ್ಲ ರೂಮ್ ಕೊಡಲು ಸ್ಟಾರ್ಟ್ ಮಾಡಿದ್ವಿ ಸರ್ ಅಂತ ಹೇಳಿದ್ನು. ಮತ್ತೆ ಏನಾಯ್ತು ಅಂದ್ರೆ, ಇಲ್ಲ ಆಗಿಂದ ಆ ಹೆಣ್ಮಗಳು ಯಾರಿಗಾದ್ರೂ ಕಾಣ್ತಾಳೆ, ಕಂಡ್ರೆ ಅವ್ರಿಗೆ ಬಿಡಲ್ಲ ಅವಳು. ಅದು ನೋಡಿದ 9 ದಿವಸ ಆದ್ಮೇಲೆ ಅವರು ಎಲ್ಲ ಸತ್ತಿದ್ದಾರೆ. ಈವರೆಗೆ 3 ಸತ್ತಿದ್ದಾರೆ. ಯಾರ ಕಣ್ಣಿಗೆ ಬೀಳ್ತಾಳೋ ಅವಳು, ಅವರು 9 ದಿವಸನೇ ಇರ್ತಾರೆ. ಆಮೇಲೆ ಅವಳು ಅವ್ರಿಗೆ ಸಾಯಿಸ್ಬಿಡ್ತಾಳೆ. ನೀವು ಲಕ್ಕಿ ಆಗಿದ್ದೀರಿ, ಇವಾಗವರೆಗೂ ನಿಮ್ಮ ಮಗನಿಗೆ ಏನಾಗಿಲ್ಲ ಅಂತ ಅವನು ಹೇಳ್ದ. ಆಗ ಇವ್ರ ತಂದೆಗೆ, ಅರುಣ ಅವ್ರ ತಂದೆಗೆ ತುಂಬಾ ಸಿಟ್ಟು ಬಂದು ಅವನಿಗೆ ಕಪಾಳ ಜೋರಾಗಿ ಹೊಡೆದ, ನಿನ್ಗೆ ಗೊತ್ತಾಗಲ್ಲ, ನೀವು ಗೆಸ್ಟ್ ಬಂದವ್ರಿಗೆಲ್ಲ ಹಿಂಗೆ ರೂಮ್ ಕೊಡ್ತೀರಾ, ಏನೋ ದೇವಭೂತ ಇದ್ದದೆಲ್ಲ ರೂಮ್ ಕೊಡ್ತೀರಾ ನೀವು, ನಿಮ್ಗೆ ಗೊತ್ತಾಗಲ್ಲ, ಎಲ್ಲರ ಪ್ರಾಣಿ ಜೊತೆ ಎಲ್ಲ ಆಟ ಆಡ್ತಿದ್ದೀರಾ ನೀವು ಅಂತ ಹೊಡೆದು, ಮೊದಲು ಹೇಳಕ್ ಬರಲ್ಲ ನಿನ್ಗೆ ಅಂತ ಹೇಳಿ ಇವರು ಅಲ್ಲಿಂದ ಹೋಗ್ಬಿಟ್ರು. ಮತ್ತೆ ಹೋಗಿ ಇವರು ತನ್ನ ಮಗ ಕರ್ಕೊಂಡು, ಈಗ ಅಷ್ಟಾಗ್ಲಿ ಇಲ್ಲೇ ಇರಬಾರ್ದು, ಹೋಗ್ಬಿಡೋಣ ನಮ್ಮ ಊರಿಗೆ ಅಂತ ಇವರು ಅವಾಗಿಂದ ತಮ್ಮ ಮನೆಗೆ ಬಂದ್ಬಿಟ್ರು, ಊರಿಗೆ ಬಂದ್ಬಿಟ್ರು. ಹೋಗ್ಲಿ ಬಿಡು, ಅಲ್ಲೇ ಭೂತ ಗೀತಿದ್ರೆ ಅಲ್ಲೇ ಹೋಗ್ಬಿಡ್ತೈತೆ ಅಂತ ಇವ್ರು ಅನ್ಕೊಂಡು ಮನೆಗೆ ಬಂದ್ರು. ಇವನ್ಗೆ ಅರುಣ್ಗೆ ಯಾರೋ ತಮ್ಮ ಹಿಂದೆ ಬಿದ್ದಿದ್ದಾರೆ, ಯಾರು ಇದ್ದಾರೆ ಹಂಗ ಅನ್ಸ್ತಿತ್ತು. ಬಂದು 1 ದಿವಸ ಹಂಗಾಯ್ತು. ಇವನ್ ಮತ್ತೆ ರಾತ್ರಿಗೆ ಮಕ್ಕಂದ್ಮೇಲೆ ಇವನ್ಗೆ ಒಂದು ಕನ್ಸು ಬಿತ್ತು. ಕನ್ಸಿನಲ್ಲಿ ನಿನ್ನ ಹತ್ರ ಆಗ್ಲೇ 6 ದಿವಸ ಆಗಿತ್ತು, ಇವ್ರು ಹೋಗಿ ಬರೋರ್ಗೆ, ತಮ್ಮ ಮನೆಗೆ ಬರೋರ್ಗೆ 6 ದಿವಸ ಆಗಿತ್ತು, ಆಗ್ಲೇ ಕಳೆದಿತ್ತು. ನಿನ್ಗೆ ನಾನು ಬಿಡಲ್ಲ, ಇನ್ನ 2 ದಿವಸ ಇದೆ, ಆಗ ನಿನ್ಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಅದೇ ಹೆಣ್ಮಗಳು ಇವನ್ ಕನ್ಸಲ್ಲಿ ಬಂದು ಹೇಳಿದ್ರು. ಇವನು ಎದ್ದು ಜೋರಾಗಿ ಅರ್ಸ್ಕೊಂತ ತನ್ನ ಅಪ್ಪನ ಹತ್ರ ಹೋದನು. ಹೋಗಿ ಅಪ್ಪ ನನ್ಗೆ ಹಿಂಗ್ ಕನ್ಸ್ಬಿತ್ತು, ಆ ಹೆಣ್ಮಗಳು ನನ್ನ ಕನ್ಸಲ್ಲಿ ಬಂದು ಹಿಂಗೆ ಹೇಳಿದಾಳೆ ಅಂದ್ರೆ ಇವ್ರ ತಂದೆಗೆ ಚಿಂತೆ ಆಯ್ತು. ಯಾಕಂದ್ರೆ ಅಲ್ಲಿ ರಿಸೆಪ್ಷನಿಸ್ಟ್ ಹೇಳಿದ್ದಲ್ಲ, 9 ದಿವಸ ಒಳಗೆ ಇವಳು ಕರ್ಕೊಂಡು ಹೋಗ್ಬಿಡ್ತಾಳೆ, ಯಾರ ಕಣ್ಣಿಗೆ ಬೀಳ್ತಾಳ ಅವ್ರಿಗೆ ಅಂತ ಹೇಳಿದಾಗ ಇವ್ರ ತಂದೆಗೆ ತುಂಬಾ ಚಿಂತೆ ಆಯ್ತು. ಹಾಗೆ ಅವ್ರ ತಂದೆ ತಮ್ಮ ತಾಯಿಗೆ ಫೋನ್ ಮಾಡಿದ್ರು. ಅವಾಗ್ಲೇ ರಾತ್ರಿಯಲ್ಲೇ ಫೋನ್ ಮಾಡಿ ಕೇಳಿದ್ರು. ಆಗ ಅವ್ರ ತಾಯಿ, ಯಾವ್ದಾ ಏನ್ ಮಾಡ್ಬೇಕು, ನನ್ಗೆ ಒಂದು ಗುರೂಜಿ ಗೊತ್ತಿದ್ದಾರೆ, ನಾನು ಅವ್ರು ಕೇಳಿ ಹೇಳ್ತೀನಿ ತಡಿ ಅಂತ ಫೋನ್ ಇಟ್ಟು 1 ಗಂಟೆ ಬಿಟ್ಟು ಇವ್ರ ತಾಯಿ ಅಂದ್ರೆ ಅರುಣ್ ಅಜ್ಜಿ ಅವರು 1 ಗಂಟೆ ಆದ್ಮೇಲೆ ಫೋನ್ ಮಾಡಿದ್ರು. ತಿರುಗಿ ಫೋನ್ ಮಾಡಿ ಹೇಳಿದ್ರು, ಆ ಗುರೂಜಿ ಹೇಳ್ತಿದ್ದಾರೆ, ನಿಮ್ಗೆ ಒಂದೇ ಒಂದು ಕಡೆ ಐತೆ ಜಾಗ, ಅಲ್ಲೇ ಹೋದ್ರೇನೆ ನಿಮ್ಗೆ ಚೆನ್ನಾಗ್ ಆಗ್ತೈತೆ. ಅದು ಯಾವ ಜಾಗ ಅಂದ್ರೆ ಅದು ಮೆಹಂದಿಪುರ್ ಬಾಲಾಜಿ ಅಂತ ರಾಜಸ್ಥಾನಲ್ಲಿ ತುಂಬಾ ಫೇಮಸ್ ಟೆಂಪಲ್ ಐತೆ, ಹನುಮಂತಂದು.
ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಇವ್ರ ತಂದೆ ಆಗ ರಾತ್ರಿಗೆ 4-5 ಗಂಟೆ ಆಗಿತ್ತು, ಬೆಳಗಾಗ ಬರ್ತಿತ್ತು. ತಮ್ಮ ಮಗನ್ ಕರ್ಕೊಂಡು ಇವರು ಅವ್ರ ಮನೆಯಲ್ಲೇ ಕಾರ್ ಗೀರು ಎಲ್ಲ ಇತ್ತು, ಕಾರ್ನಲ್ಲಿ ಕುಂತು ಅವಾಗ ಅಲ್ಲಿ ಸೀದಾ ಒಂದು 14-15 ಗಂಟೆ ಇವ್ರ ಮನೆ ಇವ್ರ ಊರಿಂದ ಹಂಗೆ ಡ್ರೈವ್ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋದ್ರು. ಊರಿಗೆ ಹೋದ್ರು. ಊರಿಗೆ ಮೆಹಂದಿಪುರ ಬಾಲಾಜಿಗೆ 14-15 ಗಂಟೆ ಇವರು ಡ್ರೈವ್ ಮಾಡ್ಕೊಂತ ಹಂಗೆ ಹೋದ್ರು. ಹೋಗೋವರೆಗೆ ಇವ್ರಿಗೆ ರಾತ್ರಿಗೆ 10 ಗಂಟೆ ಆಗಿತ್ತು. ಇವ್ರು ಅಲ್ಲೇ ಒಂದು ರೂಮ್ ತಗೊಂಡು ಅಲ್ಲೇ ಬುಕ್ ಮಾಡ್ಕೊಂಡಿದ್ರು. ರೂಮ್ ತಗೊಂಡ್ರು. ಆಗ ಇವಳ ಪೇರೆಂಟ್ಸ್ಗೆ, ಅರುಣ್ ಪೇರೆಂಟ್ಸ್ಗೆ ತುಂಬಾ ಚಿಂತೆ ಆಯ್ತು. ಮತ್ತೆ ರಾತ್ರಿಗೆ ಏನಾದ್ರೆ ಜಲ್ಲಿ ತಮ್ಮ ಮಗನಿಗೆ ಬಂದು ಅದು ಏನಾನು ಮಾಡಿದ್ರಿ ಏನು ಮತ್ತೆ ಕತೆ ಅಂತ ಹೇಳಿ ಇವರು ಅಲ್ಲೇ ಇದ್ದ ಒಂದು ಗುಡಿಗೆ ಹೋದ್ರು. ಗುಡಿಗೆ ಹೋಗಿ ಅಲ್ಲಿ ಪೂಜಾರಿಗೆ ಎಲ್ಲ ಹೇಳಿದ್ರು. ಆಗ ಪೂಜಾರಿಗೆ ಹೇಳಿ, ನಿಮ್ಮ ಮಗ ತುಂಬಾ ಡೇಂಜರ್ ಇದ್ರೆ ಆದ್ರೆ ಚಿಂತೆ ಮಾಡ್ಬೇಡ್ರಿ, ಇವತ್ತು ರಾತ್ರಿಗೆ ಏನಾಗಲ್ಲ, ನಾನು ಎಲ್ಲ ಒಂದ್ ದಾರ ಕೊಡ್ತೀನಿ, ನಿಮ್ ಮಗನ್ ಕೈ ಕಟ್ತೀನಿ ಅಂತ ಹೇಳಿ ಒಂದ್ ದಾರ ತಗೊಂಡು ಇವನ್ ಕೈಗೆ ಕಟ್ರು. ಮತ್ತೆ ಅದು ತಿಲಕ ಹಚ್ಚಿದ್ರು ಇವನ್ಗೆ. ಇವರು ಎಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ರೂಮ್ಗೆ ಬಂದು ಎಲ್ಲಾರು ಇವ್ರ ತಂದೆ ತಾಯಿ, ಇವ್ರ ಅಣ್ಣ ಎಲ್ಲ ಇವನು ಒಂದೇ ಕಡೆ ರೂಮ್ ನಲ್ಲಿ ಮಲಗಿದ್ರು. ಇವನ್ ಕಣ್ಣು ಮುಚ್ಕೊಂಡು ಸ್ವಲ್ಪ ತಾದ್ಮೇಲೆ ತೆಗ್ದು ನೋಡಿದ್ರೆ ಆ ಹೆಣ್ಮಗಳು, ಅವಳು ಭೂತ ಇತ್ಲಲ್ಲ, ಅವಳು ಬಂದು ಇದು ಬೆಡ್ ಮುಂದೆನೆ ನಿಂತಿದ್ಲು. ನಿಂದು ಗಟ್ಟಿಯಾಗಿ ಚೀರ್ಕಂತ ಇವನ್ಗೆ ಹಿಡಿಯಕ್ ಹೋಗ್ತಿದ್ಲು. ಆದ್ರೆ ಅದು ದಾರ ಇತ್ತಿಲ್ಲ, ಅದ್ ದಾರ ಇತ್ತಲ್ಲ, ಅದರಿಂದ ಅವಳು ದೂರನೇ ಇದ್ಲು. ಎಷ್ಟು ಒದ್ದಾಡಿ ಇವನ್ ಬೆಡ್ಗೆ ರೌಂಡ್ ಹೊಡ್ಕೊಂತ ಅಲ್ಲೇ ನಿಂತಿದ್ಲು. ಎಷ್ಟೊತ್ತು ಟ್ರೈ ಮಾಡಿದ್ಲು. ಇವನ್ ಗಟ್ಟಿ ಕಣ್ಣೆ ಮುಚ್ಕೊಂಡು ಹನುಮಾನ್ ಚಾಲೀಸ ಜಪ ಮಾಡ್ಕೊಂತ ಇದ್ದ ಅರುಣು. ಆಗ ಎಷ್ಟೊತ್ತಾದ್ಮೇಲೆ ಅವಳು ಎಷ್ಟೋ ಟ್ರೈ ಮಾಡಿದ್ಲು, ಇವನ್ಗೆ ಮುಟ್ಟಕ್ ಬರಕ್ ಆಗಿಲ್ಲ ಅವಳಿಗೆ. ಹಂಗೆ ಟ್ರೈ ಮಾಡಿ ಎಷ್ಟು ಗಟ್ಟಿಯಾಗಿ ಚೀರ್ಕಂತ ಇದ್ಲು. ಮಾಡಿ ಆಮೇಲೆ ಅವಳು ಮಾಯ ಆದ್ಲು. ಅವಾಗ ಇವನು ಮಕ್ಕಂದ್ ಬೆಳಗ್ಗೆ ಹತ್ಕೊಳ್ಳಿ ಇವ್ರು ಸೀದಾ ಇವ್ರ ತಂದೆ ತಾಯಿ ಇವನ್ ಕರ್ಕೊಂಡು ಕೈ ಹಿಡ್ಕೊಂಡ್ ಕರ್ಕೊಂಡು ಸೀದಾ ಗುಡಿಗೆ, ಮೆಹಂದಿಪುರ ಬಾಲಾಜಿ ಗುಡಿಗೆ ಒಳಗೆ ಹೋದ್ರು. ಇವನು ಆಗ ಸ್ವಲ್ಪ ಹುಡುಗನೇ ಇದ್ದ. ಇವನ್ಗೆ ಹೆದರಿಕೆ ಆಯ್ತು ಅಲ್ಲಿ ಎಲ್ಲ ನೋಡಿ. ಯಾಕಂದ್ರೆ ಅಂತವ್ರಿಗೆಲ್ಲ ಅಲ್ಲಿ ಕರ್ಕೊಂಡ್ ಬರ್ತಾರೆ, ತುಂಬಾ ಪೇಷಂಟ್ಸ್ ಹಿಂಗಿರ್ತಾರಲ್ಲ, ಏನಾನ ಆದವ್ರಿಗೆ ಏನಾನ ಹಿಡ್ಕೊಂಡಿರ್ತೈತಲ್ಲ ಅವ್ರಿಗೆಲ್ಲ ಅಲ್ಲಿ ಕರ್ಕೊಂಡ್ ಬಂತಾರ. ಇವನು ನೋಡಿ ಹೆದರ್ಕಂತ ಒಳಗೋದ್ನು. ಒಳಾದ್ಮೇಲೆ ಅಲ್ಲಿ ಸೀನಿಯರ್ ಪಂಡಿತ್ ಇದ್ರಲ್ಲ, ಅವರು ಗುರುಜಿ ಅವ್ರ ಮುಂದೆ ಇವರು ಹೋಗಿ ಎಲ್ಲ ಹೇಳಿದ್ರು. ಆಗ ಗುರುಜಿ ಇವ್ರದ್ದು ಮಾತೆಲ್ಲ ಕೇಳಿ ಇವನ್ ಮುಂದೆ ಕುಂದಿರ್ಸ್ಕೊಂಡು ಇವನು ಡೇಟ್ ಆಫ್ ಬರ್ತ್ ಎಲ್ಲ ಕೇಳಿದ್ರು, ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಕೇಳಿ ಸ್ವಲ್ಪ ಹಿಂಗ್ ನೋಡಿ ಅವ್ರು ಹೇಳಿದ್ರು, ಇಲ್ಲಪ್ಪ ನಿನ್ಗೆ ತುಂಬಾ ನಿನ್ ಗ್ರಹ ಎಲ್ಲ ಇದಲ್ಲ, ಡೇಟ್ ಆಫ್ ಬರ್ತ್ ಇಂದು ಎಲ್ಲ ಸ್ವಲ್ಪ ವೀಕ್ ಆಗಿದ್ದಾವ, ಅದಕ್ಕೆ ಇಂಥವ ಶಕ್ತಿ ಎಲ್ಲ ನಿನ್ ಕಣ್ಣಿಗೆ ಕಾಣ್ತಾವು, ನೀನೇನ್ ಚಿಂತೆ ಮಾಡ್ಬೇಡ, ನಾವೆಲ್ಲ ಮಾಡ್ತೀವಿ, ನಿನ್ಗೆ ಉಳಿಸ್ಕೊಂತೀವಿ ನಾವು ಅಂತ ಹೇಳಿದ್ರು. ಆಗ ಗುರೂಜಿ ಇವನ್ ರೌಂಡ್ ಆಗಿ ಒಂದು ಸರ್ಕಲ್ ಹಾಕಿದ್ರು. ಇವನ್ಗೆ ಸೆಂಟ್ರಲ್ಲಿ ಕುಂದಿರಿಸಿ ಒಂದು ಸರ್ಕಲ್ ಹಾಕಿ ಒಂದು 3 ಗಂಟೆವರೆಗೂ ಏನೇನೋ ಪೂಜೆ ಎಲ್ಲ ಜಪ ಮಂತ್ರ ಎಲ್ಲ ಉಚ್ಚಾರಿಸ್ಕೊಂತ ಇದ್ರು. 3 ಗಂಟೆವರೆಗೂ ಏನಾಗಿಲ್ಲ. ಆಮೇಲೆ 3 ಗಂಟೆ ಆದ್ಮೇಲೆ ಅವಳು ಮತ್ತೆ ಆ ಹೆಣ್ಮಗಳು ಭೂತ ಮತ್ತೆ ಇವನ್ ಮುಂದೆ ದೆವ್ವ ಐತಲ್ಲ ಅದು ಮುಂದೆ ಬಂತು ಇವನ್ಗೆ ಹಿಡ್ಕೊಳಕ ಹೋದ್ಲು. ಗಟ್ಟಿಯಾಗಿ ಚೀರ್ಕಂತ ಅವಳು ಇವನ್ಗೆ ಹಿಡ್ಕೊಂಡು ಹೊರಗೆ ಎಳಿಬೇಕು ಅಂತ ಟ್ರೈ ಮಾಡಿದ್ಲು. ಆಗ ಆಗ್ಲಿಲ್ಲ. ಅವಳು ಗಟ್ಟಿಯಾಗಿ ಚೀರ್ತಿದ್ಲು. ಅದು ಎಲ್ಲ ಇವ್ರು ಮುಂದೆ ಇದ್ದಾರಲ್ಲ ಗುರೂಜಿಗೆ ಮತ್ತೆ ಇವನ ಅರುಣ್ಗೆ ಇವಳು ಕಣ್ಣಿಗೆ ಕಾಣ್ತಿದ್ಲು. ಆದ್ರೆ ಅವ್ರ ತಂದೆ ತಾಯಿ ಎಲ್ಲಾರ ಅವ್ರು ಕುಂತಿದ್ರಲ್ಲ, ಅವ್ರಿಗೆ ಏನ್ ಬರೀ ಶಬ್ದ ಬರುತ್ತಿತ್ತು. ಇವಳು ಚೀರೋದು ಮಾಡೋದು ಎಲ್ಲ ಅವ್ರಿಗೆ ಶಬ್ದ ಕೇಳಿಸ್ತಿದ್ರು. ಆಗ ಅವ್ರ ತಂದೆ ತಾಯಿ ಕೂಡ ಎದರ್ಕೊಂಡ್ಬಿಟ್ರು ಕೇಳಿ, ಏನಪ್ಪ ಹಿಂಗೈತೆ ಪಾಪ ನಮ್ಮ ಮಗ ಅಷ್ಟು ದಿವಸ ಎಷ್ಟು ಅನುಭವಿಸ್ದ ಅಂತ ಅವ್ರು ಅನ್ಕೊಂಡ್ರು. ಆಗ ಗುರೂಜಿ ಅವಳು ಬಂದ್ಲಲ್ಲ ಅವಳ ಆತ್ಮ, ಅವಳಿಗೂ ಅಲ್ಲಿ ಹಿಡ್ಕೊಂಡ್ ಹಾಕಿದ್ರು. ಅವ್ರ ಸುತ್ತಾಳು ಮತ್ತೆ ಒಂದು ಸರ್ಕಲ್ ಹಾಕಿ ಅವಳ ಮೇಲೆ ಗಂಗಾಜಲ ಮತ್ತೆ ಏನೋ ಭಸ್ಮ ಐತಲ್ಲ ಅವಳ ಮೇಲೆ ಹಾಕಿದ್ರು. ಆಗ ಅವಳು ಗಟ್ಟಿಯಾಗಿ ಚೀರ್ಕಂತ ಹಂಗೆ ಟ್ರೈ ಮಾಡ್ತಿದ್ಲು ಇವನ್ಗೆ ಹಿಡಿಬೇಕಂತ. ಅದು ಎಷ್ಟು ಮಾಡಿದ್ರು ಅವ್ರು ಆಗಿಲ್ಲ. ಆಗ ಗುರೂಜಿ ಕಂಟಿನ್ಯೂ ಆಗಿ ಜಪ ಮಾಡ್ಕೊಂತ ಅವಳ ಮೇಲೆ ಭಸ್ಮ ಹಾಕಿದ್ರು, ಗಂಗಾಜಲ ಹಾಕಿದ್ರು. ಎಷ್ಟೊತ್ತು ಪೂಜೆ ಮಾಡಿದ್ಮೇಲೆ ಇವನ್ ಅರುಣ್ ಕಣ್ಮುಂದೆನೆ ಅವಳು ಮಾಯವಾದ್ಲು ಗಟ್ಟಿಯಾಗಿ ಚೀರ್ಕಂತ. ಅದು ಚೀರದು ಶಬ್ದ ಎಲ್ಲ ಇವ್ರಿಗೆ ತಂದೆ ತಾಯಿಗೆ ಮತ್ತೆ ಅವ್ರು ಬೇರೆಯವ್ರು ಅಲ್ಲಿ ಕುಂತಿದ್ರು ಅವ್ರಿಗೆಲ್ಲ ಕೇಳಿಸ್ಕೊಂಡ್ರು. ಇವನ್ ಮುಂದೆ ನೋಡ್ದ ಇವನು ಅದು ಮಾಯ ಆಗಿದ್ದು. ಆಗ ಗುರೂಜಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಆಯ್ತು, ಇವಾಗ ಏನಿಲ್ಲ, ಅವಳಿಗೆ ಮುಕ್ತಿ ಕೊಡ್ಸಿಬಿಟ್ಟಿವಿ ನಾವು, ಅವಳು ಭೂತ ಮತ್ತೆ ನಿಮ್ಮ ಮಗನ್ಗೆ ಏನ್ ಕಷ್ಟ ಕೊಡಲ್ಲ, ಆಯ್ತಾ ಅವಳು ಹೋಗ್ಬಿಟ್ಲು, ಈಗ ನೀವು ಏನ್ ಆರಾಮಾಗಿರಿ, ಇವಾಗ ಏನಾಗಲ್ಲ ನಿಮ್ಮ ಮಗನ್ಗೆ ಅಂತ ಹೇಳಿ ಅವ್ರೆಲ್ಲ
ಆಗ ಇವರೆಲ್ಲ ಪೂಜೆ ಆದಮೇಲೆ ಎಲ್ಲ ದರ್ಶನ ಮಾಡ್ಕೊಂಡು ದೇವ್ರದ್ದು ಕೈ ಮುಗಿದು ಇವರು ತಮ್ಮ ಮನೆಗೆ ಬಂದರು. ಆಯಿತು ಫ್ರೆಂಡ್ಸ್, ಈಗ ಕತೆ ಇಲ್ಲಿಗೆ ಮುಗೀತು. ಈ ಕಥೆಯು ನಿಮಗೆ ಹೇಗನ್ಸಿದೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಕಥೆಗಳು ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಬಾಯ್.